ಎಲ್ಲರಿಗೂ ನಮಸ್ಕಾರಗಳು. ಕೋಲಾರ ಒಕ್ಕೂಟಕ್ಕೆ 3ನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಡಿ.ಕೆ. ಶಿವಕುಮಾರಣ್ಣವರಿಗೆ, ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅಣ್ಣವರಿಗೆ, ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ, ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ, ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣವರು ಅವರಾಗಿರ್ಬೋದು, ಮತ್ತೆ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ, ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ವಿಶೇಷವಾಗಿ ಹಿರಿಯರು, ಈ ಕೋಲಾರ ಒಕ್ಕೂಟ ವಿಭಜನೆ ಆಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂಥ M.E. ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪಣ್ಣವರು ಹಿರಿಯರು ಅವರಾಗಿರ್ಬೋದು, ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸಪುರ ಅನ್ವೇಷಣರಾಗಿರ್ಬೋದು, ಮತ್ತೆ 2ನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿರುವ ಕಾಂತಕ್ಕ ಸೋಮಣ್ಣವರಾಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂಥ ನಮ್ಮ ಕೆ ಮಂಜು ಆಗಿರ್ಬೋದು, ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆಯಾದಂಥ ರಮೇಶ್ ಅವರಾಗಿರ್ಬೋದು, ಮತ್ತೆ ನಾಮಿನಿ ನಿರ್ದೇಶಕರು ಆದಂಥ ಶಂಶೀರ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ 3ನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ. ಅದರಲ್ಲಿ ಒಂದು ವಿಶೇಷ ಏನು ವಿಭಜನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ ಮೇಲೆ ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷರ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮ ಎಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ, ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂತವ್ರು. ಮೊದಲನೇ ಅವಧಿಯಲ್ಲಿ ಕೂಡ 2 ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಯೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತೆ 2ನೇ ಅವಧಿಗೂ ಕೂಡ 2 ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಚಿಂತಾಮಣಿ ಸುಧಾಕರ್ ಅವರು ಇರ್ಬೋದು, ಮತ್ತೆ ಎಲ್ಲ ನಾಯಕರುಗಳು ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು 2ನೇ ಅವಧಿಗೆ. ಮತ್ತೆ 2ನೇ ಅವಧಿಯಲ್ಲಿ 5 ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು. ಇವತ್ತು ಮತ್ತೆ 3ನೇ ಅವಧಿಗೆ
ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡಂತವುದು ನನ್ನ ಜೊತೆಗೆ ಇವತ್ತೇನು 13 ಜನ ನಿರ್ದೇಶಕರು ಇದ್ದೀವಿ. ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ. ಈ ಹಾಲು ಒಕ್ಕೂಟವನ್ನ ನಾವು 5 ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ, ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ. ಕೆಲವರು ಆಯ್ಕೆ ಆಗಿಲ್ಲ. ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಯನ್ನ ಜವಾಬ್ದಾರಿಯನ್ನ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ವಿಭಜನೆ ಆಗಿದ್ದು ಡಿಸೆಂಬರ್ 2024ರಲ್ಲಿ ವಿಭಜನೆ ಆದ್ಮೇಲೆ ನಮ್ಮ ಸರ್ಕಾರ ಆಡಳಿತ ಅಧಿಕಾರಿಯಾಗಿ